ನಮ್ಮಲ್ಲಿ ಅಂದ್ರೆ ಅರ್ಥ ಏನಪ್ಪ ಅಂದ್ರೆ ಕಾಮದಹನ ಒಟ್ಟುಕ್ಕಿಂತ ಮೊದಲು ನಾವು ಕುಳ್ಳು ಗಿಳ್ಳು ಒಟ್ಟು ಅಂತ ವ್ಯವಸ್ಥೆ ಅದ ನಮ್ಮಲ್ಲಿ. ಹೌದಾ? ಕುಳ್ಳು ಒಟ್ಟು ಮುಂದೆ ಅಥವಾ ಕುಳ್ಳು ತೋರಿಸ್ಬಾರ್ದಂತಂತೆಗೆ ಒಂದು ಇದು ಅದ ನಮ್ಮಲ್ಲಿ. ಅದಾದ ನಂತರ ಕಾಮದಾನ ಆದ್ಮ್ಯಾಗ ಬೂದಿ ತೋದ್ರ ಅಂತಂದ್ರೆ ನಮಗೆ ಶುಭ ದೇವ್ರ ನಮಗೆ ಶುಭ ಹಾರೈಸಣ ಅಂತೇಳಿ ನಾವು ಅದನ್ನು ತಿಳ್ಕೊತೀವಿ. ಮತ್ತು ಇನ್ನೊಂದು ಕಾಮದಹನ ಆದಮ್ಯಾಗ ನಮ್ಮ ಊರನವ್ರು ಎಲ್ಲರ ಮನೆಯಲ್ಲಿ ಕಡ್ಲಿ ಮತ್ತು ಧಾನ್ಯಗಳನ್ನು ತೊಗೊಂಡ್ಬಂದು ಅಲ್ಲೇ ಆ ಧಾನ್ಯಗಳನ್ನ ಅಲ್ಲೇ ಇದನ್ನು ಮಾಡ್ಕೊಂಡು ಹುರ್ಕೊಂಡು ತೊಗೊಂಡ್ಬಂದು ತಿನ್ನುವಂಥದ್ದು ವ್ಯವಸ್ಥೆ ಅದ. ಆಮೇಲೆ ನೋಡ್ರಿ ನೀವು, ನಮ್ಮ ಕಾಮದಾನ ಇದ್ದ ಹೊತ್ತಿಗೆ, ಕಾಮದಾನ ಆಗೋ ಹೊತ್ತಿಗೆ ಹೋಳಿಗೆ ಇಟ್ಟಿರ್ತಾರೆ ಒಳಗೆ, ಒಂದು ಇದು ಕೊಬ್ಬರಿ ಬಟ್ಲ ಇಟ್ಟಿರ್ತಾರೆ, ಕಬ್ಬು ಇಟ್ಟಿರ್ತಾರೆ. ಅದನ್ನು ಯುವಕರು ಹೆಂಗೆ ಮಾಡ್ತಾರೆ ಅಂದ್ರೆ ಜಿಗದು ತಮ್ಮ ಇದನ್ನ ಇರಲಾರ್ದ ಏನು ನನಗೆ ಈಗ ಉರಿ ಹತ್ತದಪ್ಪ ಅನ್ನೋದು ಇದನ್ನು ವಿಚಾರ ಮಾಡಲಾರ್ದ ಅದನ್ನು ತಗೋಂಥ ವ್ಯವಸ್ಥೆ ಇರ್ತದೆ. ಅದನ್ನು ತೊಗೊಂಡ್ಬಂದು ಎಲ್ಲರೂ ತಮ್ಮ ಮನೆಯಲ್ಲಿ ಆಯ್ತು, ತಮ್ಮ ಓಣೆಯಲ್ಲಿ ಆಯ್ತು, ಅದನ್ನು ಹಂಚಿ ಎಲ್ಲರೂ ಇಲ್ಲ ಕಾಮದಾನ ಆಯ್ತು, ಇದನ್ನು ತಿಂದ್ರೆ ನೀವು ಶಾಂತಿಯಿಂದ ಇರ್ತೀರಿ ಅನ್ನೋದು ಸಂದೇಶ ನಮ್ಮ ಬಾಗಲಕೋಟದಲ್ಲಿ ಅದ ಮತ್ತು ಹೋಳಿ ಹಬ್ಬದಲ್ಲಿ ಅದ. ಅದನ್ನು ನಾವು ಎಲ್ಲ ಯುವಕರು ಎಲ್ಲರೂ ಮಾಡ್ತಾರೆ ಅಂತಂದ್ರೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಲಗಿ ಮಜಲು ಅರ್ಥ ಏನಪ್ಪ ಅಂತಂದರೆ, ಈಗ ಓಣಿಯಲ್ಲೇ ಎಲ್ಲ ಹುಡುಗರು ನಮ್ಮ ಬಾಗಲಕೋಟೆ ಹಳೆ ಊರಲ್ಲಿ ಯಾರು ಹುಟ್ಟಿ ಬೆಳೆದಾರ ಎಲ್ಲರೂ ಹಲಗಿ ಬಾರಿಸ್ತಾರೆ, ಎಲ್ಲರೂ ಒಳ್ಳೆಯ ರೀತಿಯಿಂದ ಹಲಗಿ ಬಾರಿಸ್ತಾರೆ. ಈಗ ಏನಾಯಿತು ಅಂದ್ರೆ ಹಿಂದಕ್ಕೆ ನಾವು ಬರೀ ಹಲಗಿ ಮಜಲು ಹಚ್ತಿದ್ವಿ. ನಾವು ಮಜಲು ಹಚ್ಚನ ಯಾವುದೋ ಒಂದು ಕಿಡಿಗೇಡಿ ಹುಡುಗ ಬಂದು ನನಗೆ ಕೊಡು ನೀನು ಕೊಡು ಅಂತ ಹೇಳಿ ಜಗಳಾಡಿ ಅದನ್ನು ಅರ್ಧ ತಾಸದಲ್ಲಿ ಬಂದಾಗುವಂಥ ವ್ಯವಸ್ಥೆ ಮಾಡ್ಲಿಕ್ಕತ್ತರು. ಅದಕ್ಕೆ ಅದ ರೀತಿ ಆಗಬಾರ್ದು ಅನ್ನೋದಿಷ್ಟು ಇಟ್ಟು ಒಂದಿಷ್ಟು ಮಂದಿ ನಮ್ಮ ಹಿರಿಯರು ಎಲ್ಲರೂ ಕೂಡಿ ಬ್ಯಾಡಪ್ಪ ಇದನ್ನು ಕಾಂಪಿಟೇಷನ್ ಇಟ್ಬಿಟ್ರೆ ನಾವು ಯಾರಿಗೂ ಹಲಗಿ ಸಲಗ ಜಗಳಕ್ಕೆ ಬರೋದಿಲ್ಲ. ಆ ದೃಷ್ಟಿಯಿಂದ ನಾವು ಈಗ ಕಾಂಪಿಟೇಷನ್ ಮಾಡ್ಲಿಕ್ಕತ್ತೀವಿ. ಎಲ್ಲ ಓಣಿಯಲ್ಲೇ ಈಗ ನಮ್ಮಲ್ಲಿ ಹಲಗಿ ಮೇಳದ ಸಮ್ಮೇಳನ ಮತ್ತು ಒಳ್ಳೆ ರೀತಿಯಿಂದ ಹಲಗಿ ಮಜಲು ಹಾಕವು. ಮತ್ತು ನನಗನ್ಸೋ ಮಟ್ಟಿಗೆ ನಮ್ಮ ಹಲಗಿ ಮಜಲ್ ಅಂದರೆ 7 ಮಿನಿಟ್ ಬಾರಿಸುವಂಥದ್ದು ವ್ಯವಸ್ಥೆ ಇರ್ತದೆ. ಅದರಲ್ಲಿ ಸಣ್ಣದೇವರು, ದಿಮ್ಮ, ಹಲಗಿ, ಕನಿ, ಡಗ್ಗ, ಚಳ್ಳಮು, ಜುಮ್ರಿಯವರು ಇವೆಲ್ಲರೂ ಕೂಡಿಕೆಸ್ ಬಾರಿಸಿದ್ರೆ ಯಾವ ರೀತಿಯಿಂದ ಬಾರಿಸ್ಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ತದೆ. ಆ ದೃಷ್ಟಿಯಿಂದ ನಮ್ಮಲ್ಲಿ ಈ ಹಲಗಿ ಮಜಲನ್ನು ಒಳ್ಳೆ ರೀತಿಯಿಂದ, ಬಹಳ ಒಳ್ಳೆಯ ರೀತಿಯಿಂದ ಮತ್ತು ಒಳ್ಳೆ ಕಾಂಪಿಟೇಷನ್ಲಿಂದ ಮಾಡ್ಲಿಕ್ಕತ್ತಾರೆ. ನನಗನ್ಸೋ ಮಟ್ಟಿಗೆ ಈಗ ಒಂದು 5-6-7 ಟೀಮ್ ಅದಾವೆ. ನಾವು ಅವರಿಗೆ ಹೆಂಗೆ ನಂಬರ್ ಕೊಡ್ಬೇಕು ಅನ್ನೋದು ನಮಗೂ ತಿಳಿಯೋಲ್ದು. ಯಾಕೆ ತಿಳಿಯೋಲ್ದು ಅಂದರೆ ಎಲ್ಲರೂ ಸೇಮ್ ಕೈನೇ ಬಾರಿಸ್ತಾರೆ, ಒಳ್ಳೆ ರೀತಿಯಿಂದ ಬಾರಿಸ್ತಾರೆ. ಎಲ್ಲೇ ಚೂಕ ಹಾಕೋದು ಅನ್ನೋದು ನೋಡ್ಕೊಂಡು ಅವರಿಗೆ ಮಾರ್ಕಸನ್ನು ಕೊಡುವಂಥದ್ದು ವ್ಯವಸ್ಥೆಯನ್ನು ಮಾಡ್ಲಿಕ್ಕತ್ತೀವಿ. ನಮ್ಮ ದೇಶದಾಗ 2ನೇ ನಂಬರ್ ಅಂತಾರೆ. ಯಾಕೆ 2ನೇ ನಂಬರ್ ಅಂತಾರೆ ಅಂದ್ರೆ ಅರ್ಥ, ಅವರು ಕಲ್ಕತ್ತಾದವ್ರಿಗೆ ಫಸ್ಟ್ ಯಾಕೆ ನಮಗೆ 2ನೇ ನಂಬರ್ ಯಾಕೆ ಅಂತಾರೆ ಅಂದ್ರೆ ಅರ್ಥ, ಅವರು ಕಲ್ಕತ್ತಾದವ್ರು 10 ದಿವಸ ಬಣ್ಣ ಆಡ್ತಾರೆ, ಗುಲಾಲ್ ಆಡ್ತಾರೆ ಅನ್ನೋ ಸಲಾಗ ನಾವೇನು ಕಲ್ಕತ್ತಾಕ್ಕೆ ಹೋಗಿಲ್ಲ, ಯಾರು ಕಲ್ಕತ್ತಾಗೆ ಹೋಗಿ ನೋಡಿ ಬಂದಿಲ್ಲ, ಅದ್ರ ಹಿಸ್ಟ್ರಿನೂ ತೊಗೊಂಡಿಲ್ಲ ನಾವು. ಆದರೆ ಬಾಗಲಕೋಟದಲ್ಲಿ ಮೊದಲು 7 ದಿವಸ ಅಂದ್ರೆ ಅರ್ಥ ಏನಪ್ಪ ಅಂದರೆ, ಒಂದು ದಿವಸ ಕಾಮದಹನ ಆಕಿತ್ತು, ಮರುದಿವಸ ನಮ್ಮಲ್ಲಿ ಬೂದಿ ಆಡ್ತಿದ್ರು. ನಮ್ಮಲ್ಲಿ 5 ಓಣಿ ಅದಾವು ಅಂತಂದ್ರೆ ಅರ್ಥ, ಕಿಲ್ಲ, ಹಳಪೇಟಿ, ಹೊಸಪೇಟಿ, ಜೈನ್ಪೇಟೆ, ವೆಂಕಟಪೇಟೆ ಒಂದೊಂದು ದಿವಸ ಆಡುವಂಥದ್ದು ವ್ಯವಸ್ಥೆ, ಬಣ್ಣ ಆಡುವಂಥದ್ದು ವ್ಯವಸ್ಥೆ ಇತ್ತು. ಅವಾಗ ಏನಾಯಿತು ಅಂದರೆ ಹಿಂದಕ್ಕೆ ಹಿರಿಯರು ಎಲ್ಲರೂ ಕೂಡಿ ಇಲ್ಲ 7 ದಿವಸ ಆದರೂ ಬಹಳ ತ್ರಾಸಾಗುತ್ತೆ, ಆ ದೃಷ್ಟಿಯಿಂದ ನೀವು ಅದನ್ನು ಕಮ್ಮಿ ಮಾಡಬೇಕು ಅಂತೇಳಿ ಎಲ್ಲರೂ ಕೂಡಿ ಕೇಳಿದಾಗ, ಯಾಕಂದರೆ ವ್ಯಾಪಾರ ದೃಷ್ಟಿಯಿಂದ
ವ್ಯಾಪಾರ ದೃಷ್ಟಿಯಿಂದ ನಮಗೆ ಭಾಳ ತ್ರಾಸ ಆಗ್ಲಿಕ್ಕತ್ತದ. 7 ದಿವಸ 5 ದಿವಸ ಬಂದ್ ಮಾಡೋದು ಭಾಳ ತ್ರಾಸಲಿಕ್ಕತ್ತದ. ಅದಕ್ಕೆ ನೀವು ಎಲ್ಲರೂ ಕೂಡಿಕ 3 ದಿವಸ ಮಾಡುವಂಥದ್ದು ವ್ಯವಸ್ಥೆ ಮಾಡಿರಿ ಅಂತೇಳಿ ಜನರು ಕೇಳಿದಾಗ ಅದನ್ನು ಒಪ್ಕೊಂಡು 3 ದಿವಸ ನಾವು ಈಗ ಬಣ್ಣ ಆಡ್ತೀವಿ. 2 ದಿವಸ ಒಂದು ಕಾಮದಾನ ಹಾಕದ, ನೆಕ್ಸ್ಟ್ ಡೇ ನಮ್ಮಲ್ಲಿ ಊರಿನ ಕಾಮದಾನ ಹಾಕದ. ಒಂದೇ ಫಸ್ಟ್ ಡೇ ಅಂತಂದ್ರೆ ನಮ್ಮ ಕಿಲ್ಲಾ ಕಾಮದಾನ ಹಾಕದ, ನೆಕ್ಸ್ಟ್ ನಮ್ಮದು ಓಣಿ 4 ಓಣಿಯು ಕಾಮದಾನ ಹಾಕದ. ಈಗಾಗಲೇ ಮತ್ತು ಇನ್ನೊಂದು ಏನಾಗೈತೆ ಅಂದ್ರೆ ವಿದ್ಯಾಗಿರಿ ನವನಗರಕ್ಕೆ ನಾವು ಮಾಡಿವಿ. ಈಗ ವಿದ್ಯಾಗಿರಿಯಾಗೂ ಅವರು 1 ದಿವಸ ಕಾಮದಾನ ಮಾಡ್ತಾರೆ. 1 ದಿವಸ ಅಂದ್ರೆ 10 ದಿವಸ ಮಾಡ್ತಾರೆ. ಒಟ್ಟು ಟೋಟಲಿ ನನಗನ್ಸೋ ಮಟ್ಟಿಗೆ 5 ದಿವಸದ್ದು ನಮ್ಮ ಹೋಳಿ ಹಬ್ಬ ಇದು. 5 ದಿವಸ ಭಾಳ ವಿಜೃಂಭಣೆಯಿಂದ ಮಾಡ್ತಾರೆ. ನಮ್ಮಲ್ಲಿ ಒಳ್ಳೆ ರೀತಿಯಿಂದ ಆಗ್ತದಂತ ಕೇಸ್ ನಾನು ಹೇಳ್ತೀನಿ. ನಮ್ಮ ಕಿಲ್ಲಾದ್ದು ಬಣ್ಣ ಇರ್ತದೆ. ಬಣ್ಣ ಅರ್ಥ ಏನಪ್ಪ ಅಂತಂದರೆ ಎಲ್ಲರೂ ಕೂಡಿಗೆ ಬಣ್ಣ ಆಡುವಂಥದ್ದು ವ್ಯವಸ್ಥೆ ನಮ್ಮಲ್ಲಿ ಇದೆ. ಆ ಕಿಲ್ಲಾದ ಆಗೋಕ್ಕಿಂತ ಮೊದಲ ಮುಂಜಾನೆ 10:30ಲಿಂದ 2:30 ತನಕ ವಿದ್ಯಾಗಿರಿ ನವನಗರದವರು ಬಣ್ಣ ಆಡ್ತಾರೆ. ವಿದ್ಯಾಗಿರಿಯವರು ನವನಗರದವ್ರು ಹೆಂಗೆ ಬಣ್ಣ ಆಡ್ತಾರೆ ಅಂದರೆ, ನನಗೆ ಇಂಜಿನಿಯರಿಂಗ್ ಕಾಲೇಜ್ ಕ್ರಾಸಿಗೆ ನಮ್ಮ ನವನಗರದವ್ರು ಬರ್ತಾರೆ. ವಿದ್ಯಾಗಿರಿಯವರು ಇದರಿಂದ MBA ಕಾಲೇಜ್ಲಿಂದ ಅವರು ಬಣ್ಣ ತೊಗೊಂಬಂದು ಆ ವಿದ್ಯಾಗಿರಿ ಕ್ರಾಸು ಇಲ್ಲ ಅಂದರೆ ಕಾಳಿದಾಸ್ ಸರ್ಕಲ್ನಲ್ಲಿ ಅವ್ರಿಗೆ ಕ್ರಾಸ್ ಹಾಕಿ ಅವ್ರು ಬಣ್ಣ ಆಡುವಂಥದ್ದು ವ್ಯವಸ್ಥೆ ಆಗ್ತದೆ. ಆಮೇಲೆ ಮಧ್ಯಾಹ್ನದಾಗ 2:30-3 ಸುಮಾರು ನಮ್ಮ ಕಿಲ್ಲಾ ಓಣಿಯವರು ಹಲಿಗೆ ಮತ್ತು ಬಣ್ಣದ ಬಂಡಿ ತೊಗೊಂಡು ಈ ಪಂಕ ಮಸೂತಿ ಮುಂದೆ ಹಾಸ್ಕ್ಯಾಸ ನಮ್ಮ ಮೇನ್ ರೋಡಲ್ಲಿ ಅಡ್ಡಾಡ್ಕ್ಯಾಸ ಬರುವಂಥದ್ದು ವ್ಯವಸ್ಥೆ ಅದ. ಅದನ್ನು ನಮ್ಮ ಕಿಲ್ಲಾದವ್ರು ಮಾಡ್ತಾರೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಮರುದಿವಸ ಹಳಪೇಟೆ, ಜೇನ್ಪೇಟೆ, ವೆಂಕಟಪೇಟೆ ನಮ್ಮ ಬಣ್ಣದ ಬಂಡಿ ಇರ್ತದೆ. ಅಂದ ದಿವಸ ನನಗೆ ಬಸವೇಶ್ವರ ಸರ್ಕಲ್ ಕಡೆ ನಮ್ಮ ಇದನ್ನು ಮಾಡಿರ್ತಾರೆ, ಈ ಕಾರಂಜಿ ಮಾಡಿರ್ತಾರೆ. ಕಾರಂಜಿ ಅಂತಂದ್ರೆ ಅರ್ಥ ಬಂಗಾರ ಶೆಟ್ರ್ ಆಯ್ತು, ನಮ್ಮ ಕುಮ್ಮಟಿಗೆ ರವಿ ಆಯ್ತು, ಜಿಗಜಿಣಿಯವರು ಆಯ್ತು, ನಮ್ಮ ಜಯಂತ್ ಕುರನ್ದೊಡ್ಡವ್ರು ಆಯ್ತು, ಮತ್ತು ದುಂಡಪ್ಪ ಏಳೆಂಬವರು ಎಲ್ಲರೂ ಕೂಡ ಆ ಕಾರಂಜಿದ ವ್ಯವಸ್ಥೆ ತಾವು ಮಾಡಿರ್ತಾರೆ. ಕಾರಂಜಿದಲ್ಲಿ ಎಲ್ಲರೂ ಬಂದು ಡ್ಯಾನ್ಸ್ ಮಾಡುವಂಥದ್ದು ವ್ಯವಸ್ಥೆ ಇರ್ತದೆ. ಮತ್ತು ನಮ್ಮಲ್ಲಿ ಏನಾಗ್ತದೆ ಅಂತಂದ್ರೆ ನಾವು ಹಿಂಗೆ ಸುತ್ತ ಹಾಸಿ ನಾವು ಈ ಕಡೆ ಒಲ್ಲಬ ಚೌಕ್ ಮುಂದೆ ಹಾಸಿ ನಾವು ಬರ್ತೀವಿ. ಮತ್ತು ನಮ್ಮ ಕಾಲೇಜ್ ಹತ್ರ ಅಂದ್ರೆ ಅರ್ಥ ನಮ್ಮ ಬಸವೇಶ್ವರ ಕಾಲೇಜ್ ಎದುರಿಗೆ 2 ಹಳಪೇಟೆಯವರು ಆ ಕಡೆ ಬರ್ತಾರೆ, ಜೈನ್ಪೇಟೆಯವರು ವೆಂಕಟಪೇಟೆಯವರು ನಾವು ಹೋಗ್ತೀವಿ. ಎರಡೂ ನೋಡುವಂಥದ್ದು ದೃಶ್ಯ ಇರ್ತದೆ. ಅರ್ಥ ಏನಪ್ಪ ಅಂದ್ರೆ ಅವರು ಒಂದು 20-22 ಬಂಡಿ ಇರ್ತಾವೆ, ಯಾರು ಹಳಪೇಟೆಯವರು. ನಮ್ಮ ಒಂದು 8-10 ಬಂಡಿ ಹಾಕಾವು. ನಮ್ಮ ಜೇನ್ಪೇಟೆಯವರು ಒಂದು 4 ಬಂಡಿ ಆಗಲಿ, ಮತ್ತು ನಮ್ಮ ವೆಂಕಟಪೇಟೆಯವರು ಒಂದು 4 ಬಂಡಿ ಆಗಲಿ, ಅವ್ರನ್ನ ತೊಗೊಂಡು ನೋಡುವಂಥ ದೃಶ್ಯ ಇರ್ತದೆ. ಒಳ್ಳೆ ರೀತಿಯಿಂದ ಬಣ್ಣ ಆಡ್ಕ್ಯಾಸ ಇದನ್ನು ಮಾಡ್ತೀವಿ. ಹೊಸಪೇಟೆ ದಿವಸ ಅವಾಗ ಏನು ಮಾಡ್ತಾರೆ ಅಂತಂದರೆ ಇಡೀ ಊರಣ್ಣವ್ರು ಕೂಡ್ಕ್ಯಾಸ ಬಣ್ಣ ಆಡುವಂಥದ್ದು ವ್ಯವಸ್ಥೆ ಇರ್ತದೆ. ಆಫೀಸರ್ಸು, ಡಾಕ್ಟರ್ಸು, ವಕೀಲರು ಎಲ್ಲ ನೌಕರದಾರ ಹೆಚ್ಚಾಗಿ ನನಗೆ ಅನ್ಸ್ಮಟ್ಟಿಗೆ ಹೊಸಪೇಟೆ ಬಣ್ಣದ ದಿವಸ ಎಲ್ಲರೂ ಆಡ್ತಾರೆ. ಹೆಂಗೆ ಅಂತಂದ್ರೆ ಎಷ್ಟು ಟ್ಯಾಕ್ಟರ್ ಹಾಕವ ಅಂತಂದ್ರೆ ಹೇಳಲಿಕ್ಕೆ ನನಗೆ ಒಂದು ವಿಚಿತ್ರ ಅನ್ನಿಸ್ತದೆ. 42 ಟ್ಯಾಕ್ಟ್ರು ಇಲ್ಲ ಹಿಂದಕ್ಕೆ 2023 ನನಗನ್ಸ್ಬಿಟ್ಟಿಗೆ 52 ಟ್ಯಾಕ್ಟರ್ ಆಗಿದ್ದು, 24 42 ಟ್ಯಾಕ್ಟರ್ ಆಗಿದ್ದು. ಹಿಂಗೆ
ಎಲ್ಲರೂ ನನಗನ್ಸೋ ಮಟ್ಟಿಗೆ ನಾನು ನಮ್ಮ ಇದರಲ್ಲೇ ಈ ಓಣಿಯಲ್ಲೇ ಅಂದರೆ ಹಳಪೇಟೆ ಓಣಿಯಲ್ಲೇ ನಾನು ಹೇಳ್ಕೊತ ಹೋಗಿದ್ದೆ. ನಾನು ಡ್ರಮ್ ಇಟ್ಟಿರ್ತಾರೆ, ತಮ್ಮ ಬಣ್ಣ ಹೊಡಿಬೇಡ್ರಿ, ಅವರು ಟ್ರ್ಯಾಕ್ಟರ್ ಭಾಳ ಅದಾವು, ನಿಮ್ಮ ಬಣ್ಣ ಹಾಕದ, ನಾಳೆ ನಿಮ್ಗೆ ಅಸಹ್ಯ ಹಾಕದ, ಆ ದೃಷ್ಟಿಯಿಂದ ವಿಚಾರ ಮಾಡಿ ಕೆಲಸ ಎಲ್ಲರಿಗೂ ನಾವು ಬಣ್ಣ ಆಡಬೇಕಂತೂ ಇರ್ತದೆ. ಆ ದೃಷ್ಟಿಯಿಂದ ಎಲ್ಲರೂ ಕೂಡಿ ಕೆಲಸ ಆಡುವಂಥದ್ದು ವ್ಯವಸ್ಥೆ ಬಣ್ಣದ್ದು ಲೆಕ್ಕಿಲ್ಲ. ಮತ್ತು ಹೊಸಪೇಟೆ ತನಕ ಹೇಳಬೇಕು ಅಂದರೆ ಈಗ ನಮ್ಮ ಡಾಕ್ಟ್ರ್ ಆಯ್ತು, ಆಮೇಲೆ ವಕೀಲರಾಯ್ತು, ದೊಡ್ಡ ದೊಡ್ಡ ವ್ಯಾಪಾರಸ್ಥರಾದರು, ನೌಕರದಾರಾದರು. ಸರ ನಿಮಗೆ ನಾನು ವಿಚಿತ್ರ ಅನ್ನಿಸ್ತದೆ ನನಗೆ. ಸರ ಅವರು ಬಣ್ಣ ಆಡ್ಲಿಕ್ಕೆ ಬಂದಿರ್ತಾರೆ. ಬಣ್ಣ ಆಡಕ್ಕೆ ಬಂದಾಗ ಎಲ್ಲರೂ ನಾಷ್ಟ ಸಿಕ್ತು ಅಂದ್ರೆ ಹೆಂಗೆ ಅಂತಂದ್ರೆ ಅಲ್ಲೇ ಗಡ್ರ ಮಕ್ಕಳೇ ಒಂದು ಕಟ್ಟಿರ್ತದೆ, ಆ ಕಟ್ಟಿ ಮೇಲೆ ಕುಂತು ಊಟ ಮಾಡುವಂಥ ವ್ಯವಸ್ಥೆ, ಅದನ್ನು ತಿನ್ನುವಂಥ ವ್ಯವಸ್ಥೆ ಅದ. ನಾನು ಡಾಕ್ಟರ್ ಇದ್ದೀನಿ, ನಾನು ವಕೀಲ ಇದ್ದೀನಿ, ನಾನು ಆಫೀಸರ್ ಇದ್ದೀನಿ, ನಾನು ವ್ಯಾಪಾರಸ್ಥ ಇದ್ದೀನಿ ಅನ್ನೋದು ಅದನ್ನು ಮರೆತು ಆ ರೀತಿ ಬಣ್ಣ ಆಡುವಂಥದ್ದು, ಊಟ ಮಾಡುವಂಥದ್ದು ವ್ಯವಸ್ಥೆ ಇರ್ತದೆ. ಬಹಳ ರೀತಿಯಿಂದ ನನಗನ್ಸೋ ಮಟ್ಟಿಗೆ ಬಹಳ ಚಂದ ನಮ್ಮಲ್ಲಿ ಒಟ್ಟು ಟೋಟಲಿ ಹೇಳ್ತೀನಿ. ಬಾಗಲಕೋಟೆ ಹೋಳಿ ಹಬ್ಬ ನೋಡುವಂಥದ್ದು ಅದ. ಫಸ್ಟ್ ಕಿಲ್ಲಾದ್ದು ಸೊಂಗಿನ ಬಡ್ಡಿ ಅಂದ್ರೆ ಅರ್ಥ ಏನಪ್ಪ ಅಂದ್ರೆ ರಾತ್ರಿ 10:30-11 ಸುಮಾರು ಹಲಗಿ ತೆಗೆದು ಆ ಸೋಂಗಿನ ಬಡ್ಡಿಯವ್ರ ಕಡೆ ಹೋಗಿ ಕೆಲಸ ಸೋಂಗಿನ ಬಡ್ಡಿಯವ್ರಿಗೆ ಹೇಳ್ತಾರೆ, ಇನ್ನು ನಮ್ಮ ಹಲಿಗೆ ಬಂದದಪ್ಪ, ನೀವು ತಯಾರಾಗಿರಿ ಅಂತ ಹೊತ್ತಿಗೆ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡೋಷ್ಟು ಸೊಕ್ಕೇನ ನಿನ್ಗ? ಇಲ್ಲಿ ಕಟ್ಟಳೆ ಮಾಡೋ ಅಧಿಕಾರದ್ದು ನಮಗ, ನಿಮಗಲ್ಲ. ಹೊರಬಿಟ್ಟು ನೋಡ್ತಾವನು ನರಕು ನಿಮಗೆ ಅಂತಾನೆ ಕಾಸ್ಟ್ಲಿ ಸರಕ ನಂದು ಸಿಗೋಕದ ಬೆಣ್ಣೆ ಮುರುಕ ಇದೆಲ್ಲ ಬಿಟ್ಟು ಬಿಟ್ಟರೆ ಇಲ್ಲ ಬೇಡ ಪರಿಹಾರ. ಅವರ ತಯಾರಾಗಿ ಕೆಲಸ ರಾತ್ರಿ ಅರ್ಥ ಏನಪ್ಪ ಅಂದ್ರೆ 12:01 ಬೆಳಗು ಮುಂಜಾನೆ 4:00 ತನ ನಮ್ಮ ಕಿಲ್ಲಾದ್ದು ಸೋಂಗಿನ ಬಡ್ಡಿ ಹಾಕದ. ಮರುದಿವ್ಸ ಹಳಪೇಟಿದು ಅವರು ಒಂದು 5-6 ಬಡ್ಡಿ ಮಾಡ್ತಾರೆ, 5 ಇಲ್ಲಕ್ರ 6 ಬಡ್ಡಿ ಅವ್ರು ಮಾಡ್ತಾರೆ. ಅವ್ರದ್ದು ಹಿಂಗೆ ಎಲ್ಲ ಕಡೆ ಹೋಗಿ ಕೆಲಸ. ಆದ್ರೆ ಒಂದು ವಿಶಿಷ್ಟ ಅಂತಂದ್ರೆ ಅರ್ಥ ಏನಪ್ಪ, ಹಳಪೇಟೆಯವ್ರಿಗೆ ಭಾಳ ಅದ. ಹಳಪೇಟೆಯವ್ರಿಗೆ ಏನು ಅಂತ ಅಂದ್ರೆ ಅರ್ಥ, ಹಳಪೇಟೆಯವ್ರು ತಮ್ಮ ಹಲಗಿ ತೊಗೊಂಬಂದು ಎಲ್ಲಂದ್ರೆ ಸಂಗಮ್ ಕಳಸ ಏನು ಕುಂದಿರ್ತದಲ್ಲ, ಮೊದಲೇನು ಸಂಗಮ್ ಕಳಸ ಇರ್ತಿದ್ದು ಚೌಡಿಯವರು ಅಲ್ಲೇ ಅಲ್ಲಿಗೆ ಹೋಗಿ ಕೆಲಸ ಪೂಜೆ ಮಾಡ್ಕೊಂಡು ಬರ್ತದೆ. ಅದು ಒಂದನೇದ್ದು ಕಿಲ್ಲಾದಾಗ ಹೋದಂಗೆ ಆಯ್ತು. ಎರಡನೇದ್ದು ವೆಂಕಟಪೇಟೆ ಕೃಷ್ಣ ಟಾಕೀಸ್ ಕಡೆ ಬಂದು ಅದನ್ನು ಪೂಜೆ ಮಾಡ್ತಾರೆ. ಹಲಿಗೆ ವೆಂಕಟಪೇಟೆಗೂ ಪೂಜೆ ಹಾಕದ. ಆಮೇಲೆ ಹೊಸಪೇಟೆ ಓಣಿಗೆ ಬರ್ತದೆ. ಹೊಸಪೇಟೆ ಓಣಿಯಲ್ಲಿ ಬಂದು ಅದನ್ನು ಅಲ್ಲಿ ಪೂಜೆ ಮಾಡಿ ಕೆಲಸ ಆ ಹಲಿಗೆ ಹೋಗ್ತದೆ. ಆಮೇಲೆ ನಮ್ಮ ಜೇನ್ಪೇಟೆಗೂ ಬರ್ತದೆ, ಸೋಂಗುಣ ಅದೇ ರೀತಿ ಬರ್ತದೆ. ಅದ್ರ ರೀತಿಯಿಂದ ನಾ ಹೇಳೋದಂದ್ರೆ ನಮ್ಮ ಹಳಪೇಟೆಗೆ ಹೆಚ್ಚು ಇರ್ತದೆ. ಹಳಪೇಟೆಗೆ ಮತ್ತು ಮೊದಲು ಭಾಳ ಚೆನ್ನಾಗಿ ಮಾಡ್ತಾರೆ ಅವರು. ಮತ್ತು ನನಗನ್ಸೋ ಮಟ್ಟಿಗೆ ಎಲ್ಲ ಓಣ್ಯಾಗ ಅಡ್ಡಾಡೋದು ಅಂದ್ರೆ ಹಲಿಗೆ ಇದರಲ್ಲೇ ನಮ್ಮ ಹಳಪೇಟೆ ಹಲಿಗೆ ಅಡ್ಡಾಡ್ತದೆ ಅಂತ ಹೇಳ್ತದೆ. ನೆಕ್ಸ್ಟ್ ಹೊಸಪೇಟೆನೂ ಸೇಮ್ ಹಂಗೆ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಜೈನ್ಪೇಟೆಯವರು ನನಗನ್ಸೋ ಮಟ್ಟಿಗೆ ಸೋಂಗ್ ಅವರು ಮಾಡ್ತಾರೆ. ಆಮೇಲೆ ವೆಂಕಟಪೇಟೆಯವರು ಸೋಂಗ್ ಆಯ್ತು ಅಂದ್ರೆ ಸೋಂಗಿನ ಮಂದಿನ ಕರ್ಕೊಂಡು ನಾವು ಬರುವಂಥದ್ದು ವ್ಯವಸ್ಥೆ ಇರ್ತದೆ. ಇರ್ಲಿಕ್ಕೆ ಏನಾಗ್ತದೆ ಅಂದ್ರೆ ನಾವು ಹಲಿಗೆ ನಿಶಾನಿ ಮೆರವಣಿಗೆ ಮಾಡಬೇಕಾಗ್ತದೆ. ಆ ದೃಷ್ಟಿಯಿಂದ ಹಲಿಗೆ ನಿಶಾನಿ ಎರಡೂ ಮೆರವಣಿಗೆ ಮಾಡ್ಕೊಂಡು ಬಂದು ಪೂಜೆ ಮಾಡ್ಕೊಂಡು ಸಿಕ್ಕಟ್ಟು ಅಂದ ದಿವಸ ನಮ್ಮ ಸೋಂಗಿನ ಮುಗಿತದೆ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಅರ್ಥ, ಇದಕ್ಕೆ ನಮಗೆ ಸಾಥ್ ಕೊಡೋರು ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ದವರು ಇಷ್ಟು ಸಾಥ್ ಕೊಡ್ತಾರೆ. ನಾವು ಎಷ್ಟು ಹೇಳಿದ್ರು ಕಮ್ಮ. ಒಮ್ಮೊಮ್ಮೆ ಒಂದೊಂದು ಟೈಮ್ದಾಗ ನಮ್ಮ ಮಾತು ಹುಡುಗರು ಕೇಳ್ತಿರಂಗಿಲ್ಲ, ಸ್ವಾಭಾವಿಕ ಅದು. ಏನು ಬಿಡೋ ಕಳ್ಕಪ್ಪಣ್ಣವ್ರು ನಮ್ಮವ್ರು ಅದಾರಂತ ಕೆಸ್ ತಿಳ್ಕೊಂಡು ಏನೋ ಒಂದು ಅಂತಿರ್ತಾರೆ. ಅವಾಗ ಹಿಂದೆ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ಬಂದು ಇಲ್ಲ ಅವ್ರು ಯಾರು ಏನು ಅನ್ನೋದು ಗೊತ್ತಾಗ್ತದಿಲ್ಲ, ಈ ರೀತಿ ಮಾತಾಡಬಾರ್ದು ಅಂತ ಹೇಳಿ ಕೆಲಸ ಅವ್ನು ಕರ್ಕೊಂಡು ಹೋಗುವಂಥ ವ್ಯವಸ್ಥೆ ಬಹಳ ಒಳ್ಳೆಯ ರೀತಿಯಿಂದ ಎಲ್ಲರೂ ನಗರಸಭೆಯವರಾಯ್ತು, KABಯವರಾಯ್ತು, ಆಮೇಲೆ ನಮ್ಮ